ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆ ಇದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆರಂಭ ಆಗಲಿದೆ. ದೆಹಲಿಯಲ್ಲಿ ನಡೆಯಲಿರುವಂತಹ ಈ ಒಂದು ಮೀಟಿಂಗ್ನಲ್ಲಿ ಏನಾಗಬಹುದು ಅನ್ನೋದು ಎಲ್ಲರ ಒಟ್ಟು ಗಮನ ಇದೆ. ಸಿಡಬ್ಲ್ಯೂಆರ್ಸಿ ಸಭೆ ಮೇಲೆ ರೈತರ ಚಿತ್ತ ಇದೆ. ನೀರು ಬಿಡುವಂತೆ ಈಗಾಗಲೇ ವಾದ ಮಾಡುತ್ತಿದ್ದಾರೆ. ಅದರಲ್ಲೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನುವಂಥ ವಿಚಾರ ಏನಿದೆ. ಈ ಒಂದು ವಿಚಾರದಲ್ಲಿ ಮಹತ್ವದ ಸಭೆ. ಜೂನ್ ಜುಲೈ ತಿಂಗಳ ತಮ್ಮ ಪಾಲಿನ ನೀರು ಹರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ನೀರು ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿ ಕರ್ನಾಟಕದಿಂದ ವಾದ ಮಾಡಲಾಗ್ತಾ ಇದೆ. ಕಾವೇರಿ ಕೊಳ್ಳದ ಪರಿಸ್ಥಿತಿ ಮುಂದಿಡಬೇಕು ಅಂತ ಹೇಳಿ ಅಧಿಕಾರಿಗಳು ತೀರ್ಮಾನ ಮಾಡಿಕೊಂಡಿದ್ದಾರೆ. ಕೆಆರ್ಎಸ್ ಸೇರಿದಂತೆ ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ನೀರಿಲ್ಲ. ಸದ್ಯ ಇರುವಂತಹ ನೀರು ಕುಡಿಯುವ ಉದ್ದೇಶಕ್ಕೆ ಅಗತ್ಯ ಇದೆ. ಕುಡಿಯುವ ನೀರಿಗೆ ಆದ್ಯತೆ ಕೊಡಲೇಬೇಕು ಅಂತ ಹೇಳಿ ಸುಪ್ರೀಂ ಈಗಾಗಲೇ ತೀರ್ಪನ್ನ ಕೊಟ್ಟಿತ್ತು. ಹೀಗೆ ಕಾವೇರಿ ವಿಚಾರದಲ್ಲಿ ಎಷ್ಟೆಲ್ಲ ವಾದ ವಿವಾದ ನಡೆದಿದೆ ಅನ್ನೋಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಇನ್ನು ತಮಿಳುನಾಡಿಗೆ ನೀರು ಬಿಡಬೇಕು, ಕಾವೇರಿ ನೀರು ಬಿಡಲೇಬೇಕು ಅಂತ ಹೇಳಿ ಅವರೇನು ಹಠ ಹಿಡಿದಿದ್ದಾರೆ. ಹಲವು ದಿನಗಳಿಂದ ಕಾನೂನು ರೀತಿಯಲ್ಲಿ ಕಾನೂನು ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಆ ಒಂದು ವಿಚಾರದಲ್ಲಿ ಇವತ್ತು ಮಹತ್ವದ ಸಭೆ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ಅದಾದ ನಂತರ ಏನು ತೀರ್ಮಾನ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಈ ಹಿಂದೆ ನಾವು ಗಮನ ಕೊಡೋದಾದ್ರೆ ಸಿಎಂ ಅವರು ಕೂಡ ಹೇಳಿದ್ರು, ಜೊತೆಗೆ ಒಂದಷ್ಟು ನಮ್ಮ ರಾಜ್ಯದ ನಾಯಕರು ಕೂಡ ಹೇಳಿದ್ರು, ನಮಗೆ ಇಲ್ಲಿ ನೀರು ಕಡಿಮೆ ಇದೆ, ಈ ವರ್ಷ ನೀರು ಜಾಸ್ತಿ ಇಲ್ಲ ಅಂತಂದ್ರೆ ಈ ವರ್ಷ ಮಳೆ ತೀರಾ ಕಡಿಮೆ ಆಗಿದೆ, 60% ಮಳೆ ಕಡಿಮೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಹೀಗೆ ಇವತ್ತು ಇರುವಂತಹ ಈ ಒಂದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಏನ್ ತೀರ್ಮಾನ ಆಗುವಂತ ಸಾಧ್ಯತೆ ಇರಬಹುದು? ರೋಶ್ನಿ, ಇವತ್ತೇನೊಂದು ಮಹತ್ವದ ಒಂದು ಸಭೆ ಈಗ ದೆಹಲಿಯಲ್ಲಿ ನಡೀತಾ ಇರುವಂತದ್ದು ಏನು ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಏನು ಸಿಡಬ್ಲ್ಯೂಆರ್ಸಿಯ ಒಂದು ಸಭೆ ಈಗ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗಲಿದೆ. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗುವಂತದ್ದು ಏನಂತಂದ್ರೆ ತಮಿಳುನಾಡಿಗೆ ವಾಡಿಕೆ ಪ್ರಕಾರ ಕೊಡಬೇಕಾದಂತಹ ನೀರಿನ ಹಂಚಿಕೆ ವಿಚಾರವಾಗಿ ಈಗ ಈ ಒಂದು ಸಭೆ ನಡೀತಾ ಇರುವಂತದ್ದು. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಏನು ಜೂನ್ ನಲ್ಲಿ 9.19 TMC ನೀರನ್ನ ಕೊಡಬೇಕಾಗಿತ್ತು. ಜುಲೈನಲ್ಲಿ 31.24 TMC ನೀರನ್ನ ಕೊಡಬೇಕಾಗಿತ್ತು ಕರ್ನಾಟಕದಿಂದ ತಮಿಳುನಾಡಿಗೆ. ಆ ಒಂದು ವಿಚಾರವಾಗಿ ಈ ಒಂದು ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಈಗ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾಗಿದೆ. ಇದರಲ್ಲಿ ಮುಖ್ಯವಾದ ಅಂಶ ಏನಂತಂದ್ರೆ ಈ ಒಂದು ನೀರನ್ನ ಹಂಚಿಕೆ ವಿಚಾರದಲ್ಲಿ ಕೆಆರ್ಎಸ್ ನ ಒಳಹರಿವಿನ ಆಧಾರದ ಮೇರೆಗೆ ಈ ಒಂದು ಹಂಚಿಕೆ ವಿಚಾರವನ್ನ ತೀರ್ಪನ್ನ ತೆಗೆದುಕೊಳ್ತಾರೆ ಅಂತ ಒಂದು ಮಾಹಿತಿ ಇರುವಂತದ್ದು. ಹಾಗಾಗಿ ಈಗ ಏನಾದ್ರೂ ನೀರನ್ನ ಬಿಡ್ಬೇಕು ಅಂತ ಹೇಳಿ ಬಂತು ಅಂತಂದ್ರೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರನ್ನ ಬಿಡಬೇಕಾದಂತಹ ಪ್ರಮೇಯ ಎದುರಾಗುವಂತದ್ದು. ಪ್ರಸ್ತುತವಾಗಿ ಈ ದಿನ 2,000ಕ್ಕೂ ಹೆಚ್ಚು ಕ್ಯೂಸೆಸ್ ಒಳಹರಿವು ಕೆಆರ್ಎಸ್ ನಲ್ಲಿ ಇರುವಂತದ್ದು. ರೋಶ್ನಿ, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗಾಗಲೇ ದೆಹಲಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆಯಂತೆ. ಹಾಗಾಗಿ ತಮಿಳುನಾಡಿಗೆ ನೀರು ಬಿಡಬೇಕಾ ಅಥವಾ ಬೇಡವಾ, ಅಥವಾ ನಮ್ಮ ರಾಜ್ಯಕ್ಕೆ ಎಷ್ಟೆಲ್ಲ ಕಾವೇರಿ ನೀರಿನ ಅವಶ್ಯಕತೆ ಇದೆ, ಅದರಲ್ಲೂ ಕೂಡ ಈ ವರ್ಷ ಕಡಿಮೆ ನೀರಿರೋ ಕಾರಣ ಆಲ್ಮೋಸ್ಟ್ ಇದು ಒಪ್ಪೋದಿಲ್ಲ ಅಂತ ಅನ್ಸುತ್ತೆ. ಬಟ್ ಇವತ್ತು ನಡೆಯುವಂತಹ ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಯಾರ ಪರವಾಗಿ ತೀರ್ಮಾನ ಬರುತ್ತೆ ಅಥವಾ ಅಧಿಕಾರಿಗಳು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ಈಗ ಎಲ್ಲರ ಚಿತ್ತ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ರೈತರು ಈ ಸಭೆ ಕಡೆ ಅತಿ ಹೆಚ್ಚಾಗಿ ಗಮನ ಕೊಟ್ಟಿದ್ದಾರೆ.